ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ದೇವಸ್ಥಾನದ ವ್ಲಾಗ್. ಏನು ನೋಡಿದ್ರಿ ಅವತ್ತಿನ ದಿನನೇ ಆಗಿದ್ದು. ಸೊ ನಮ್ಮ ಪಾಪು ನೋಡ್ಬೋದು ಕಾಲನ್ನ ಸ್ವಲ್ಪ ಸೈಡ್ಗೆ ಯಾವ ಥರ ಊರಿ ನಡೀತಾ ಇದ್ದಾನೆ ಅಂತ. ಪಾಪು ಯಾಕೋ ಸ್ವಲ್ಪ ಕುಂತಾ ನಡೀತಾ ಇದ್ದಾನೆ. ಏನು ನೈಟ್ ಆಗಿದೆ ಗೊತ್ತಿಲ್ಲ, ಹೇಳ್ತಿಲ್ಲ ಅವ್ನು ಸರಿಯಾಗಿ, ಬಟ್ ನೋವು ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಹತ್ತಿರದಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಸೊ ಅಲ್ಲಿ ಹೋಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಇದು ಒಂದು ಸರ್ಕಾರಿ ಹಾಸ್ಪಿಟಲ್ಲು, ಮಕ್ಕಳ ಡಿಪಾರ್ಟ್ಮೆಂಟ್. ಇದು ಏಟ್ ಮಾಡಿಕೊಂಡು ನಗು ಬರ್ತಿದೆ. ಈಗ ಅಳ್ತಿದ್ದೆ ಈಗ ತಾನೆ. ಕೂತ್ಕೊಳ್ಳೋಕೆ ಆಗ್ತಿಲ್ಲ ಸರಿಯಾಗಿ. ಇಲ್ಲಿ ತೊಡೆ ಹತ್ರ ಏಟ್ ಮಾಡ್ಕೊಂಡು ಬಂದಿದ್ದಾನೆ. ನಿನ್ನೆ ಸ್ಕೂಲ್ ಲೇಟ್ ಆಗಿರೋದು, ಇವತ್ತು ಬೆಳಗ್ಗೆನೂ ಹೇಳಿಲ್ಲ ಇಲ್ಲಿ ನೋವು, ಕಾಲು ನೋವು, ಇಲ್ಲಿ ನೋವು ಅಂತ ಹೇಳಿದ್ದಾನೆ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡುವಾಗ ಹಿಂದೆ ನೋವು ಬರ್ತಿದೆ. ಅದು ಮನೆಗೆ ಹೋಗುವಾಗ ಕಾಲು ನೋವು ಅಂತ ಅಂದ, ಪಾದ ನೋವು ಅಂತ. ನಾವು ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ನೋಡಿದಾಗ ಇಲ್ಲಿ ಊದ್ಕೊಂಡಿದೆ ಕಾಲು, ಮುಡ್ಸ್ಕೊತಾ ಇಲ್ಲ, ಊದ್ಕೊಂಡಿದೆ. ಹೇಳೇ ಇಲ್ಲ ನಮಗೆ. ನಿನ್ನೆ ಸ್ಕೂಲಲ್ಲಿ ಬಿದ್ದೆ ಚೇರಿಂದ ಅಂತ ಹೇಳ್ತಿದ್ದಾನೆ. ಮನೆಗೆ ಬಂದು ವಿಷಯನೇ ಹೇಳಿಲ್ಲ. ಈಗ ಹಾಸ್ಪಿಟಲ್ ಕರ್ಕೊಂಡೋಗಿ ಬಂದಿದ್ದೀವಿ. ತುಂಬ ನೋವಾಗ್ತಿದೆ ಅವನಿಗೆ. ದೇವಸ್ಥಾನಕ್ಕೆ ಬಂದ ಮೇಲೆ ಅವನಿಗೆ ಸ್ವಲ್ಪ ನೋವು ಶುರುವಾಗಿದೆ, ಕಾಲಲ್ಲಿ ನೋವು ಕಾಣಿಸ್ಕೊಂಡಿದೆ. ಆಗ ಅವನು ನನಗೆ ನೋವಾಗ್ತಿದೆ ಅಂತ ಹೇಳ್ದ. ನಾವು ಪಾದ ನೋವು, ಇಂಡಿ ನೋವು ಅಂತ ಎಲ್ಲ ಕಡೆ ತೋರಿಸಿದ್ರೆ ಅವನಿಗೆ ಗೊತ್ತಾಗ್ತಿಲ್ಲ ಯಾವ ಕಡೆ ನೋವು ಅಂತ ಹೇಳೋದಕ್ಕೆ. ಆಮೇಲೆ ಹೇಳ್ತಿದ್ದಾನೆ ನೆನೆಸ್ಕೊಂಡು, ಸ್ಕೂಲಲ್ಲಿ ನೆನ್ನೆ ಆಟ ಆಡುವಾಗ ಬಿದ್ದೆ ಅಂತ. ಬಟ್ ನೆನ್ನೆ ಅವನು ಬಿದ್ದಾಗ ನೋವು ಕಾಣಿಸ್ಕೊಂಡಿಲ್ಲ. ಮಲಗಿದ್ದೆದ್ದು ಅವನು ಹೊರಗಡೆ ಬಂದಾಗ್ಲೇ ಸ್ನಾನ ಮಾಡಿಕೊಂಡು ನೋವು ಕಾಣಿಸ್ಕೊತಿದೆ. ಇವಾಗ ನಾವು ಯಾರು ತಳ್ಳಿದ್ರಾ ಬೆಳೆಸಿದ್ರ ಅಂತೆಲ್ಲ ಕೇಳಿದಾಗ ಅವನು ಹೇಳ್ತಾ ಇದ್ದಿದ್ದು, ನಾನೇ ಬಿದ್ದಿದ್ದು, ಯಾರು ನನ್ನ ಬಿಳಿಸಿಲ್ಲ ಅಂತ ಕ್ಲೀನಾಗಿ ಹೇಳ್ತಾ ಇದ್ದ. ನಮ್ಮ ಪಾಪು ಕ್ಲಾಸ್ ಟೀಚರ್ಗೂ ಕೂಡ ಇದ್ರ ಬಗ್ಗೆ ನಾವು ಮೆಸೇಜ್ ಹಾಕಿದ್ವಿ. ಅವ್ರು ಅಷ್ಟು ಗಮನಿಸಿಲ್ಲ ಅವ್ನು ಯಾವಾಗ ಬಿದ್ದ ಅಂತ. ಬಟ್ ಅವ್ನು ಇಂಗ್ಲೀಷ್ ಕ್ಲಾಸಲ್ಲಿ ಮ್ಯೂಸಿಕಲ್ ಚೇರ್ ಆಡುವಾಗ ಬಿದ್ದೆ ಅಂತ ಹೇಳ್ದ ಆಮೇಲೆ ನೆನೆಸ್ಕೊಂಡು. ಬಟ್ ಕಾಲು ಅವನಿಗೆ ಮಂಡಿ ಹತ್ರ ತುಂಬಾ ನೋವಾಗ್ತಿದೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪದೇ ಈ ತರ ಕ್ಲೀನ್ ಮಾಡ್ಕೋತಾ ಇರ್ತಾರೆ. ಇವ್ರ ಕೆಲಸನೇ ಇದು, ಪ್ರತಿ ಹಾಫ್ ಅನ್ ಅವರ್ಗೆ ಹಿಂಗೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಸನ್ಮಯ್ ಮಹೇಂದ್ರ ಅಂತ ನಮ್ಮ ಪಾಪು ಫುಲ್ ನೇಮ್ನ ಅವ್ರಿಗೆ ಕೂಗಕ್ಕೆ ಗೊತ್ತಾಗ್ತಿಲ್ಲ ಅಂತ ಸ್ಕ್ರೀನ್ ಮೇಲೆ ಹಾಗೆ ಸ್ಪೆಲ್ಲಿಂಗ್ ಅಲ್ಲಿ ಡಿಸ್ಪ್ಲೇ ಮಾಡಿ ಕೂಗ್ತಾ ಇದ್ದಾರೆ. ನಾವು ಹಾಸ್ಪಿಟಲ್ಗೆ ಬರ್ತಿದ್ದಂಗೆ QR ಕೋಡ್ ನ ಸ್ಕ್ಯಾನ್ ಮಾಡಿರ್ತೀವಿ. ಸೊ ಆರ್ಡರ್ ಆಗಿ ಕಾಲ್ ಕೊಡ್ತಾರೆ, ಒನ್ ಬೈ ಒನ್ ಆರ್ಡರ್ ಆಗಿ. ನಮ್ಮ ಪಾಪುಗೆ ಒಂದ್ ಮೂಮೆಂಟ್ ಅಲ್ಲಿ ನೋವು ಇರ್ತಿತ್ತು, ಇನ್ನೊಂದು ಮೂಮೆಂಟ್ ಅಲ್ಲಿ ಆರಾಮಾಗಿ ನಿಂತ್ಕೊಂಡು ನಡೀತಾ ಇದ್ದ. ಬಟ್ ಸ್ವಲ್ಪ ಕ್ಲೀನ್ ಆಗಿ ನಡಿಯಕ್ ಆಗ್ತಿರ್ಲಿಲ್ಲ ಅವ್ನಿಗೆ ಪೇನ್ ಇದ್ದಿದ್ರಿಂದ. ಅವ್ನ ಕಾಲು ಊದಿರೋದ್ ನೋಡ್ಬಿಟ್ಟು ನಮ್ಗೆ ಭಯ ಆಗಿದೆ. ಏನಂತಂದ್ರೆ ಬೋನ್ಗೆ ಏನಾದ್ರು ಏಟಾಗ್ಬಿಟ್ಟಿದ್ಯಾ ಅಂತ ಸಖತ್ ಭಯ ಆಗಿತ್ತು. ಯಾಕೆಂದ್ರೆ ನಾವು ಈಗ ರೀಸೆಂಟ್ ಆಗಿ ಒಂದ್ 2-3 ಮಕ್ಳದು ಬೋನ್ ಇಂಜುರಿ ಆಗಿದೆ ಅಂತ ಅಂದ್ಬಿಟ್ಟು ಇವ್ನ ಕ್ಲಾಸ್ ಅವ್ರದ್ದು ಕೇಳಿದ್ವಿ. ಇವನ್ಗೂ ಹಂಗೆ ಆಗಿದ್ಯಾ ಅಂತ ಸ್ವಲ್ಪ ಗಾಬರಿನೂ ಕೂಡ ಇತ್ತು ನಮ್ಗೆ. ಈ ಹಾಸ್ಪಿಟಲ್ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋ ಫೀಲ್ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಲಿಫ್ಟ್ ಇಂದ ಹಿಡಿದು ಎಸ್ಕಲೇಟರ್ ಇಂದ ಹಿಡಿದು ಎಲ್ಲ ಕ್ಲೀನ್ ಆಗಿದೆ. ಮಕ್ಳು ಸೆಕ್ಷನ್ ಆಗಿರೋದ್ರಿಂದ ಸೀಲಿಂಗ್ ಅಲ್ಲೆಲ್ಲ ಬಲೂನ್ಸ್ ನ ಸ್ಟಿಕ್ ಮಾಡಿದ್ದಾರೆ. ಇನ್ನು ಈ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫ್ರೀ ಇದೆಯಾ ಅಂತ ಕೇಳಿದ್ರೆ, ಈ ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದು ಫ್ರೀ ಇಲ್ಲ. ಇನ್ಸೂರೆನ್ಸ್ ಮಾಡಿಸಿರೋರಿಗೆಲ್ಲ ಫ್ರೀ ಇರುತ್ತೆ. ಬಟ್ ನಮ್ಗೆಲ್ಲರಿಗೂ ಫ್ರೀ ಇಲ್ಲ, ಉಚಿತ ಇಲ್ಲ, ನಾವು ದುಡ್ಡು ಕೊಡ್ಬೇಕು. ಬರೀ ನಾವಷ್ಟೇ ಇಲ್ಲ, ಇಲ್ಲಿ ಲೋಕಲ್ ಏಡ್ಸ್ ಕೂಡ ಇನ್ಸೂರೆನ್ಸ್ ಇಲ್ಲ ಅಂತಂದ್ರೆ ಇವರು ಕೂಡ ದುಡ್ಡು ಪೇ ಮಾಡಬೇಕು. ಸೊ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದು ಕೂಡ ಉಚಿತ ಇಲ್ಲ. ಪ್ರತಿಯೊಂದು ಮೆಡಿಸಿನ್ಸ್ ಇಂದ ಹಿಡಿದು ಸ್ಕ್ಯಾನಿಂಗ್, ಎಕ್ಸ್ರೇ ಪ್ರತಿಯೊಂದಕ್ಕೂ ದುಡ್ಡು ಇಸ್ಕೊಳ್ತಾರೆ ಇಲ್ಲಿ. ಇನ್ನು ಚೀನಿ ನಾಗರಿಕರಿಗೆಲ್ಲ ಯಾರ್ಯಾರಿಗೆ ಹೆಲ್ತ್ ಇನ್ಸೂರೆನ್ಸ್ ಇದೆಯೋ ಅವ್ರಿಗೆ ಆಲ್ಮೋಸ್ಟ್ 95% ಅವ್ರ ಟ್ರೀಟ್ಮೆಂಟ್ ಇಂದ ಹಿಡಿದು ಮೆಡಿಕೇಶನ್ಸ್ ಇಂದ ಹಿಡಿದು ಪ್ರತಿಯೊಂದೂ ಇನ್ಸೂರೆನ್ಸ್ ಅಲ್ಲೇ ಕವರ್ ಆಗ್ಬಿಡುತ್ತೆ. ಡಾಕ್ಟರ್ ನಮ್ಮ ಪಾಪುಗೆ CT ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಮೂಳೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಅಂತ. ನನಗಂತೂ ಒಂದು 90 ಭಾಗ ನಮ್ಮ ಪಾಪುಗೆ ಏನೂ ಆಗಿಲ್ಲ ಅನ್ನೋ ಕನ್ಫರ್ಮೇಷನ್ ಇತ್ತು, ಮೂಳೆ ಗಿಳೆ ಏನು ಡ್ಯಾಮೇಜ್ ಥರ ಆಗಿರೋದಿಲ್ಲ ಅಂತ. ಬಟ್ ಅವ್ರ ಪಪ್ಪಂಗೆ ತುಂಬಾ ಭಯ ಇತ್ತು. ಯಾಕೆಂದರೆ ಅವರು ಸುಮಾರು ಸಲ ಚಿಕ್ಕವರಾಗಿದ್ದಾಗ ಈ ಹೊಳೆಗಳೆಲ್ಲ ಜಂಪ್ ಮಾಡಿ ಆಟ ಆಡಿ ಎಲ್ಲ ಕೈ ಕಾಲಿಗೆಲ್ಲ ಏಟ್ ಮಾಡ್ಕೊಂಡಿರೋದ್ರಿಂದ ಸೊ ಅವ್ರಿಗೆ ಒಂಚೂರು ಏನಾದರೂ ಆದ್ರೂ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಸೊ ಇನ್ನು CT ಸ್ಕ್ಯಾನ್ ಒಳಗೆ ಯಾರನ್ನೂ ಬಿಡೋದಿಲ್ಲ. ಸೊ ಮಕ್ಕಳು ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಪೇರೆಂಟ್ಸ್ನು ಕೂಡ ಒಳಗಡೆ ಇರೋದಕ್ಕೆ ಬಿಡ್ತಾರೆ. ಬಟ್ ಪೇರೆಂಟ್ಸ್ ಒಂದು ಯೂನಿಫಾರ್ಮ್ ಹಾಕೊಂಡು ನಿಂತ್ಕೋಬೇಕು. ಯಾಕಂದರೆ ರೇಡಿಯೇಷನ್ ಎಲ್ಲ ಪಾಸ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ. ನಮ್ಮ ಪಾಪು ಎದುರ್ಕೋತಾನೆ, ಅದಕ್ಕೋಸ್ಕರ ಅವ್ನಿಗೆ ನಾವು ಕಣ್ಣನ್ನ ಕ್ಲೋಸ್ ಮಾಡ್ಕೊಂಡಿರೋ ಭಯ ಆದ್ರೆ ಅಂತ ಹೇಳಿದ್ವಿ. ಇನ್ನು ಇದು ಮಕ್ಳು ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾನಂತೂ ತುಂಬ ಮಕ್ಳುಗಳನ್ನ ನೋಡ್ಬಿಟ್ಟೆ. ಕೈ ಕಾಲು ತಲೆ ಬೆರಳು ಎಲ್ಲ ಏಟ್ ಮಾಡ್ಕೊಂಡಿರೋದು. ಚಿಕ್ಕ ಮಗು ಕೂಡ ತವ್ಕೊಂಡು ಹೋಗ್ತಾ ಅಂಬೆಗಾಲು ಇಟ್ಕೊಂಡು ಏಟ್ ಮಾಡ್ಕೊಂಡಿದೆ ಗಡ್ಡಕ್ಕೆಲ್ಲ. ಮೂಳೆ ಎಲ್ಲ ಬ್ರೇಕ್ ಆಗಿದೆ. ಯಪ್ಪ ಅದನ್ನೆಲ್ಲ ನೋಡೋಕ್ಕೆ ನನಗೆ ಸಖತ್ತು ಬೇಜಾರಾಯಿತು. ಏನಪ್ಪ ಎಷ್ಟು ಏಟ್ ಮಾಡ್ಕೋತವೆ, ಎಷ್ಟು ಕೇರ್ ಮಾಡಿದ್ರು ಏನಾದ್ರು ಒಂದು ಪ್ರಾಬ್ಲಮ್ ಮಾಡ್ಕೊಳ್ತವೆ ಅಂತ. ಇನ್ನು CT ಸ್ಕ್ಯಾನ್, ಎಕ್ಸ್ರೇ ಪ್ರತಿಯೊಂದು ಆದ್ಮೇಲೂ ನಾವು ಅಲ್ಲೇ ಒಂದು ಅರ್ಧ-ಮುಕ್ಕಾಲು ಗಂಟೆ ವೇಟ್ ಮಾಡಬೇಕು. ಯಾಕೆಂದರೆ ನಮ್ಮದು QR ಕೋಡ್ ಏನಿರುತ್ತೋ ಅಲ್ಲೇ ಮಿಷಿನ್ ಇರುತ್ತೆ. ಸೊ ನಾವು ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ರಿಪೋರ್ಟ್ ನಮ್ಮ ಕೈಗೆ ಬರುತ್ತೆ ಡೈರೆಕ್ಟಾಗಿ. ಯಾವ ಥರ ಚೇರಿಂದ ಬಿದ್ದಿದ್ದೆ ನೀನು? ಯಾವ ಥರ ಚೇರು? ಏನಕ್ಕೆ ಬಿದ್ದೆ, ಹೆಂಗೆ ಬಿದ್ದೆ? ಕೂತ್ಕೊಳ್ಳೋವಾಗ ನೀನು ಯಾಕೆ ಬೀಳ್ಬೇಕಿತ್ತು ಕೂತ್ಕೊಳ್ಳೋ ಚೇರ್ ಮೇಲೆ? ಏನು ಆಟ ಆಡ್ತಿದ್ರಿ? ಯಾವ ಆಟ ಅದು? ಹೆಂಗೆ ಆಡ್ತಿದ್ರಿ ಆಟನ? ಆಯ್ತು ಹೇಳು, ನೇಮ್ ಗೊತ್ತಿಲ್ಲ ಅಂದ್ರು. ಅದು ಅಂದರೆ ಹಾಂ ಕೂತ್ಕೊಂಡು
ಚೆನ್ನಾಗಿರುತ್ತೆ ಸುತ್ತಬೇಕು ಸುತ್ತಬೇಕಾ ಚೇರ್ ಸುತ್ತ ಆಮೇಲೆ ಕೂತ್ಕೋಬೇಕು ಯಾಕೆ ಕೂತ್ಕೋ ಮ್ಯೂಸಿಕಲ್ ಚೇರ್ ಮ್ಯೂಸಿಕ್ ಹಾಕಿದ್ರಾ ಸಾಂಗ್ ಹಾಕಿದ್ರಾ ಸಾಂಗ್ ಆದ ತಕ್ಷಣ ಕೂತ್ಕೊಂಡಿರ್ಬೇಕಾ ಮ್ಯೂಸಿಕಲ್ ಚೇರ್ ಸಾಂಗ್ ಆಫ್ ಮಾಡಿದ ತಕ್ಷಣ ಕೂತಿರ್ಬೇಕು ನೀ ಕೂತ್ಕೊಳ್ಳಿಲ್ವಾ ಬಿದ್ದುಬಿಟ್ಟ ಚೇರಿಂದ ಮತ್ತೆ ನಿನ್ನೆ ರಾತ್ರಿ ನೋವು ಅಂತಲೇ ಹೇಳಿಲ್ಲ ನೀನು ನಿನ್ನೆ ರಾತ್ರಿ ಹೇಳಲಿಲ್ಲ ನೀನು ನಂಗೆ ಇದೆಲ್ಲ ಆಗಿಲ್ಲ ನನಗೆ ಮತ್ತೆ ಯಾವಾಗ ನೋವಾಯ್ತು ಅದು ಇವತ್ತು ಅದು ಯಾವ ಥರ ಅದು ನಿನ್ನೆ ಏಟಾಗಿರೋದು ಇವತ್ತು ನೋವಾಗೋದು ಹಾಂ ನೆಕ್ಸ್ಟ್ ಕೈ ಏಟ್ ಮಾಡ್ಕೊಳ್ಳೋ ಆಟನಾ ಮತ್ತೆ ನಮ್ಮ ಹತ್ರ ಇರೋ ಕ್ಯೂ ಆರ್ ಕೋಡ್ನ ತೊಗೊಂಡೋಗಿ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ 40 ಮಿನಿಟ್ಸ್ ಆದಮೇಲೆ ನಮ್ಗೆ ಇಲ್ಲಿ ರಿಪೋರ್ಟ್ ಜನರೇಟ್ ಆಗಿರುತ್ತೆ ಸ್ಕ್ಯಾನಿಂಗ್ ಮಾಡಿರೋದು ಮತ್ತು ಲಾಸ್ಟ್ ಇಂಪ್ರೆಷನ್ ಕೊಟ್ಟಿರ್ತಾರಲ್ಲ ಸೊ ಅದೆರಡು ಜನರೇಟ್ ಆಗುತ್ತೆ ರಿಪೋರ್ಟು ಮತ್ತು ಸ್ಕ್ಯಾನ್ ನಮ್ಗೆ ಏನು ಸಿಕ್ಕಿರುತ್ತೋ ಡಾಕ್ಯುಮೆಂಟು ಮತ್ತೆ ವಾಪಸ್ ಡಾಕ್ಟರ್ ಹತ್ರ ಹೋಗಿ ಆರ್ಡರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಟೋಕನ್ ಜನರೇಟ್ ಆಗುತ್ತೆ ನಮ್ಮ ನೇಮ್ನ ಕೂಗ್ತಾರೆ ಡಾಕ್ಟರ್ ಹತ್ರ ತೋರಿಸೋದಕ್ಕೆ ರಿಪೋರ್ಟ್ನ ಮೂಳೆಗೇನು ಏಟಾಗಿಲ್ಲ ಸ್ವಲ್ಪ ಸ್ಕಿನ್ನಿಗೆ ಏಟಾಗಿರೋದ್ರಿಂದ ಅವ್ನಿಗೆ ಊದಿದೆ ಅಷ್ಟೇ ಅಂತ ಹೇಳಿದ್ರು ನಮಗಂತೂ ತುಂಬಾನೇ ಖುಷಿ ಆಯಿತು ಮನೆಗೆ ಬಂದು ನಮ್ಮ ಪಾಪು ಐಸ್ ಕ್ರೀಮ್ ತಿಂತಾ ಇದ್ದಾನೆ ಎಷ್ಟು ಭಯ ಆಯಿತು ಡಾಕ್ಟರ್ ಹತ್ರ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು ನಮಗೆ ಹಾಸ್ಪಿಟಲ್ಗೆ ಹೋಗಿದ್ದು ಬಂದ್ವಿ ಸದ್ಯ ನಮ್ಮ ಮನೆ ದೇವರ ಆಶೀರ್ವಾದದಿಂದ ನಮ್ಮ ಪಾಪುಗೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಕಾಲು ಊದ್ಕೊಂಡ್ರೆ ನೋಡಿ ಮೋಸ್ಟ್ಲಿ ಬೋನ್ ಇಂಜುರಿ ಏನಾದ್ರು ಆಗೋಗಿದೆಯಾ ಅಂತ ಎದುರ್ಕೊಂಡಿದ್ವಿ ಬಟ್ ಏನೂ ಆಗಿಲ್ಲ ಜಸ್ಟ್ ಅವನು ಕ್ಲಾಸಲ್ಲಿ ಮ್ಯೂಸಿಕಲ್ ಚೇರ್ ಆಟ ಆಡ್ತಿದ್ದಂತೆ ಆಗ ಚೇರ್ ಹಿಡ್ಕೊಳಕ್ಕೆ ಹೋಗಿ ಮೇಲ್ ಸ್ವಲ್ಪ ಒತ್ತಿರೋದ್ರಿಂದ ಸ್ವಲ್ಪ ಊದಿದೆ ಅಷ್ಟೇ ತುಂಬ ಭಯ ಆಗೋಗಿತ್ತು ನಮಗೆ ಸೊ ಹಾಸ್ಪಿಟಲಲ್ಲಿ CT ಸ್ಕ್ಯಾನ್ ಎಲ್ಲ ಮಾಡಿಸಾಯಿತು ಸೊ ನಾವು ಹೋಗಿದ್ದು ಒಂದು ಗೌರ್ಮೆಂಟ್ ಹಾಸ್ಪಿಟಲು ನಾವಿರೋ ಸಿಟಿನಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಕ್ಕಳದು ಡಿಪಾರ್ಟ್ಮೆಂಟ್ ಸಪ್ರೇಟ್ ಆಗಿರುತ್ತೆ ಬಿಲ್ಡಿಂಗು ಸೊ ಅಲ್ಲಿ ಹೋಗಿದ್ವಿ ನಾವು ಸೊ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀ ಎಲ್ಲ ಏನೂ ಇಲ್ಲ ಮೆಡಿಸಿನ್ಸ್ಗೆ ಇನ್ಶೂರೆನ್ಸ್ ಮಾಡಿಸಿರೋರಿಗೆ ಮಾತ್ರ ಫ್ರೀ ಆಗುತ್ತೆ ಸೊ ನಾರ್ಮಲಾಗಿ ಡೈರೆಕ್ಟಾಗಿ ಹಾಗೆ ಹೋಗ್ತೀವಿ ಅಂತಂದರೆ ದುಡ್ಡು ಕಟ್ಟಬೇಕಾಗುತ್ತೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಒಂದು ಚೈನಾದ ಹೊಸ ವ್ಲಾಗ್ಲಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್